ಅವನು ಹೈಫೈ ಶ್ವಾನಗಳ ಜೊತೆ ಪೋಸ್ಟ್ ಕೊಡ್ತಿದ್ದ. ಕೋಟಿ ಕೋಟಿ ಮೌಲ್ಯದ ಶ್ವಾನ ಅಂತ ಹೇಳಿ ಎಲ್ಲರ ಹುಬ್ಬೇರಿಸ್ತಿದ್ದ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಾಯಿಗಳ ಜೊತೆ ಬಿಲ್ಡಪ್ ಕೊಡ್ತಿದ್ದವನ ಬಂಡವಾಳ ಬಯಲಾಗಿದೆ. ಅಬ್ಬಬ್ಬಾ, ಅದೇನ್ ಬಿಲ್ಡಪ್ಪು, ಅದೇನ್ ಪೋಸು. ಹಸುವಿನಂತಿರೋ ನಾಯಿಗಳನ್ನ ಹಿಡ್ಕೊಂಡು ಬರ್ತಿದ್ದ. ಕೋಟಿ ಕೋಟಿ ಲೆಕ್ಕದಲ್ಲಿ ಮಾತನಾಡ್ತಿದ್ದ. ಹೈಫೈ ಫಂಕ್ಷನ್ಗಳಲ್ಲಿ ಪೋಸ್ ಕೊಡ್ತಿದ್ದ. ಇದೇ ನಾಯಿ ವೀರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗೂ ಅದೊಂದು ಚಿತ್ರದಲ್ಲಿ ನಟಿಸಿದ್ದ. ಚಿತ್ರರಂಗದಲ್ಲಿ ದರ್ಶನ್ ರೇಂಜ್ಗೆ ಬೆಳೆಯಬೇಕು ಅಂತಿದ್ದ ಇವರು ಸತೀಶ್. ಅದಕ್ಕಾಗಿ ಒಂದೆರಡು ಸಿನಿಮಾಗಳನ್ನು ಮಾಡಿದ್ರು. ಆದರೆ ಎಲ್ಲವೂ ಅಟ್ಟರ್ ಫ್ಲಾಪ್ ಆಗಿದ್ವು. ಸೆಲೆಬ್ರಿಟಿ ಆಗಲು ಸಾಧ್ಯವಾಗದೆ ಹೋದಾಗ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಆಗಿದ್ದ. ತನ್ನ ಬಳಿ ವಿಶ್ವದ ಅತ್ಯಂತ ದುಬಾರಿ ಬೆಲೆಯ ನಾಯಿ ಇದೆ ಅಂತ ಬಿಲ್ಡಪ್ ಕೊಟ್ಟಿದ್ದ. ಇದೀಗ ಇವನ ಬಂಡವಾಳ ಬಟ ಬಯಲಾಗಿದೆ. 50 ಕೋಟಿ ಬೆಲೆಯ ನಾಯಿ ಎಂದಿದ್ದ ಶ್ವಾನದ ಮಾಲೀಕನಿಗೆ ಇಡಿ ಶಾಕ್. ಸೆಲೆಬ್ರಿಟಿ ಡಾಗ್ ಬ್ರೀಡರ್ನ ಕೋಟಿ ಸುಳ್ಳಿನ ರಹಸ್ಯ ಬಯಲು. ಇದೇ ಶ್ವಾನ. ಈ ಶ್ವಾನವನ್ನ 50 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೀನಿ ಅಂತ ಹೇಳಿ ಈ ಸತೀಶ್ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟಿದ್ರು. ಇದು ವೂಲ್ಫ್ ಡಾಗ್ ಅಂತೆಲ್ಲ ದೇಶದ ಜನರನ್ನ ನಂಬಿಸಿದ್ರು. ಸೆಲೆಬ್ರಿಟಿಗಳು ಕೂಡ ಈ ಶ್ವಾನದ ಜೊತೆ ಸತೀಶ್ರನ್ನ ತಮ್ಮ ಕಾರ್ಯಕ್ರಮಕ್ಕೆ ಕರೀತಿದ್ರು. ಆದ್ರೆ 50 ಕೋಟಿ ಅಂತೆಲ್ಲ ಮಾತನಾಡಿದ್ದ ಸತೀಶ್ ಮೇಲೆ ಇಡಿ ಕಣ್ಣಿಟ್ಟಿದ್ದು ಎಲ್ಲವನ್ನ ಚೆಕ್ ಮಾಡಿತ್ತು. ಆದ್ರೆ ಎಲ್ಲಿಯೂ ಈತ 50 ಕೋಟಿ ಹಣದ ವ್ಯವಹಾರ ನಡೆಸಿರೋದಕ್ಕೆ ದಾಖಲೆ ಸಿಕ್ಕಿರಲಿಲ್ಲ. ಹೀಗಾಗಿ ಜೆಪಿ ನಗರದ ಈತನ ಮನೆ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ರು. ಈ ವೇಳೆ ಸತೀಶ್ ಸತ್ಯ ಕಕ್ಕಿದ್ದಾರೆ. ಅಸಲಿಗೆ ಈ ಸತೀಶ್ ಬಳಿ ಇರೋದು 50 ಕೋಟಿ ಮೌಲ್ಯದ ನಾಯಿ ಅಲ್ವೇ ಅಲ್ಲ. ಈತನ ಬಳಿ ಇರುವಂತಹ ಬಹುತೇಕ ಶ್ವಾನಗಳು ಕೂಡ ಈತನದ್ದಲ್ಲ. ಬದಲಿಗೆ ಬಾಡಿಗೆಗೆ ಕಾರ್ಯಕ್ರಮಕ್ಕೆ ತರ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಲೋಕಲ್ನಲ್ಲೇ ನಾಯಿಗಳನ್ನ ತರುತ್ತಿದ್ದ ಈತ ವಿದೇಶದಿಂದ ತಂದೆ, ವಿಮಾನದಿಂದ ತಂದೆ ಅಂತೆಲ್ಲ ಸುಳ್ಳು ಹೇಳಿರೋದು ಬಯಲಾಗಿದೆ. ಕರ್ನಾಟಕ ಮಾತ್ರವಲ್ಲದೆ ದೇಶದ ವಿವಿಧ ಪ್ರದೇಶಕ್ಕೂ ಹೋಗಿ ಈತ ಡಾಗ್ ಶೋ ಅಂತೆಲ್ಲ ಪೋಸ್ಟ್ ಕೊಡ್ತಿದ್ದ. ಭಾರತದ ದುಬಾರಿ ಶ್ವಾನ ಅಂತ ಗೂಗಲ್ನಲ್ಲಿ ಹುಡುಕಿದ್ರೆ ಇವನ ಹೆಸರು ಬರುವಂತೆ ಮಾಡ್ಕೊಂಡಿದ್ದ. ಆದ್ರೀಗ ಈತನ ಸುಳ್ಳಿನ ಶ್ವಾನದ ಬಣ್ಣ ಬಯಲಾಗಿದೆ. ಪ್ರಜ್ವಲ್, TV9 ಬೆಂಗಳೂರು.